ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆ ದೇವ್ರ ಹಬ್ಬ ಅಂದರೆ ಚಿಂಚನಗಿರಿ ತೇರೋಪತ್ತನ ಯಾವ ಥರ ಮಾಡಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀರಾ ಹಬ್ಬಕ್ಕೆ ಅಂತ ಹೇಳಿ ಏನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅಂತ. ಸೊ ಅದೆಲ್ಲ ತಯಾರಿ ಮಾಡ್ಕೊಂಡಿದ್ದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆದರೂ ಸಹ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಯಾಕೆಂದರೆ ದೇವ್ರ ಫೋಟೋಗೆಲ್ಲ ಹೂವು ಹಾಕಿ ಎಲ್ಲನೂ ನೀಟಾಗಿ ಚೆಕ್ ಮಾಡಿ ನಾವು ಪೂಜೆ ಮಾಡೋಷ್ಟರೊಳಗಡೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ನಾನು ಬೆಳಗ್ಗೆ ಒಂದು 4:15 ಎದ್ದು ಮನೆಯನ್ನೆಲ್ಲ ನೀಟಾಗಿ ಶುದ್ಧಿ ಮಾಡಿಕೊಂಡೆ. ಅಂದರೆ ಉಪ್ಪು, ಅರಿಶಿನ, ಗಂಜಲ ಎಲ್ಲ ಹಾಕಿ ನೀಟಾಗಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಹೂವು ಹಾಕಿ ಪೂಜೆ ಮಾಡೋಷ್ಟರೊಳಗಡೆ 6:45 ಟೈಮ್ ಆಗಿತ್ತು ಅಂತಲೇ ಹೇಳ್ಬೋದು. ಏನು ಗೊತ್ತಾ, ಈ ಥರ ಹಬ್ಬಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಸ್ವಲ್ಪ ಏನಿರುತ್ತೆ ಹೂವು ಎಲ್ಲ ಹಾಕಿ ಒಂದಲ್ಲ ಎರಡು ಸಲ ನೀಟಾಗಿ ಚೆಕ್ ಮಾಡ್ತೀವಿ, ನಮಗೆ ಸಮಾಧಾನ ಆಗೋ ಥರ ನೀಟಾಗಿ ಅಲಂಕಾರ ಮಾಡಿದ್ದೀವಾ ಇಲ್ವಾ ಅಂತ ಹೇಳಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಕ್ಸ್ಟ್ರಾ. ಹಾಗಾಗಿನೇ ಅಷ್ಟು ತಡ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ಎಲ್ಲನೂ ರೆಡಿ ಮಾಡಿ ದೇವ್ರ ದೀಪನ ಹಚ್ಚಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಫೈನಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿದ್ಮೇಲೆ ದೇವ್ರ ಮನೆ ನೋಡ್ತಿದ್ರೆ ಒಂಥರ ದೇವಸ್ಥಾನನ ನೋಡೋ ಥರ ಫೀಲ್ ಆಗ್ತಾಯಿತ್ತು. ಒಂಥರ ಮನೆ ತುಂಬ ಫುಲ್ ಪಾಸಿಟಿವ್ ವೈಬ್ಸ್ ಅನ್ನೋದು ಆವರಿಸ್ಕೊಂಡ್ಬಿಡುತ್ತೆ ಪೂಜೆ ಎಲ್ಲ ಆದಮೇಲೆ. ಸುಮಾರು ಪೂಜೆ ಎಲ್ಲ ಮಾಡಾದಮೇಲೆ 1 ಅವರ್ ಅಂತೂ ಏನೂ ಕೆಲಸ ಮಾಡಲಿಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ. ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಪೂಜೆ ಆದ ತಕ್ಷಣ ಏನಾದರೂ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಮೈಂಡನ್ನು ಫ್ರೀ ಬಿಟ್ಟು ಕೂತ್ಕೊಂಡ್ಬಿಡ್ಬೇಕು. ಅವಾಗೇನೋ ಒಂಥರ ಫುಲ್ ರಿಲ್ಯಾಕ್ಸ್ ಮಾಡ್ದಂಗೆ ಅನಿಸುತ್ತೆ, ಒಂಥರ ಸಮಾಧಾನ ಆಗುತ್ತೆ. ಸೊ ಒಂದು 7:30 ಹಂಗೆ ಹಾಲು ಬಂತಲ್ವ, ಹಾಗಾಗಿ ಹಾಲು ಹಾಕಿಸ್ಕೊಂಡು ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳಿ ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಮಾಡಲಿಕ್ಕೆ ಶುರು ಮಾಡಬೇಕಲ್ವಾ, ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ತಯಾರು ಮಾಡ್ಕೊತಾ ಇದ್ದೆ. ಅಂದರೆ ಈರುಳ್ಳಿನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ರೆ ಅಷ್ಟು ಕಣ್ಣು ಉರಿ ಬರೋದಿಲ್ಲ. ಈ ಬೆಳ್ಳುಳ್ಳಿ ಇದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಕೆಲಸಗಳಾಗ್ಬಿಡುತ್ತೆ. ನಾವಿಲ್ಲಿ ಚಿಂಚನಗಿರಿ ತೇರೋಪತ್ ಅಂತ ಹೇಳಿ ಮಾಡುವಾಗ ಅಡುಗೆ ಏನಪ್ಪ ಮಾಡ್ತೀವಿ ಅಂತ ಅಂದರೆ ಅವರೆಕಾಳು ಸಾಂಬಾರು, ಮುದ್ದೆ
ಅನ್ನ ಮಾಡಿ ಒಂದು ಪಲ್ಯನ ಮಾಡಿ ಪಾಯಸ ಮಾಡೋ ಅಂಥದ್ದು ಆವಾಗಿನಿಂದ ನಡ್ಸ್ಕೊಂಬಂದಿರೋ ಅಂಥದ್ದು. ಸೊ ಹಂಗಾಗಿ ನಾನಿಲ್ಲಿ ಅವರೆಕಾಳನ್ನ ಹಿಂದಿನ ದಿನವೇ ನೆನೆ ಹಾಕೋದಿಲ್ಲ. ಸೊ ಕಾಳೇನಾದರೂ ಮುಂಚಿತವಾಗೇ ನೆನೆ ಹಾಕಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಸೊ ಈ ಥರ ನಾವು ಒಂದು 10 ವಿಷಲ್ಲು ಕೂಗಿಸ್ಕೊಬೇಕಾಗತ್ತೆ. ಸೊ ಕೂಗಿಸಿ ಸಾಂಬಾರನ್ನ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸುಮಾರು ಹೊತ್ತು ಟೈಮ್ ತೊಗೊಳುತ್ತೆ ಅಲ್ವಾ, ಹಾಗಾಗಿನೇ ಫಸ್ಟು ಕಾಳನ್ನ ಬೇಯೋದಕ್ಕೆ ಇಟ್ಬಿಡೋಣ ಅಂತ ಹೇಳಿ ಕುಕ್ಕರ್ಗೆ ಕಾಳನ್ನ ಹಾಕಿ ನೀಟಾಗಿ ವಾಶ್ ಮಾಡಿ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಒಂದು 10 ವಿಷಲಷ್ಟು ಕೂಗಿಸ್ಕೊತೀನಿ. 10 ವಿಷಲ್ ಕೂಗಾದಮೇಲೆ ಅದನ್ನು ಮತ್ತೆ ಆಫ್ ಮಾಡಿ ಕಾಳು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು, ಬೆಂದಿಲ್ಲ ಅಂದರೆ ಇನ್ನೊಂದು 3 ವಿಷಲ್ ಎಕ್ಸ್ಟ್ರಾ ಕೂಗಿಸ್ಕೊಬೇಕಾಗತ್ತೆ. ಸೊ ಈ ಥರ ಕೂಗಿಸಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಆ ಕಾಫಿ ಕುಡಿಲೇಬೇಕು ಅಂತ ಅನಿಸುತ್ತೆ. ಯೂಶ್ವಲಾಗಿ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈ ಥರ ಏನಾದರೂ ಬೆಳಗ್ಗೆ ಹೊತ್ತು ಬೇಗ ಇದ್ದರೆ ಆವಾಗ ಒಂದು ಸ್ವಲ್ಪ ಕಾಫಿನ ಕುಡ್ಕೊಂಡು ಕೆಲಸನ ಶುರು ಮಾಡ್ಕೊತೀನಿ. ಖುಷಿನೂ ಸ್ಕೂಲ್ಗೆ ಹೋದ್ಲು, ನಮ್ಮನೆಯವರು ಆಫೀಸ್ಗೆ ಹೋದ್ಮೇಲೆ ಏನಿದೆ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಇನ್ನು ಪಾಪು ಅಂತೂ ಪಕ್ಕದ ಮನೇಲಿದ್ದ, ಹಾಗಾಗಿ ನನ್ನ ಕೆಲಸಗಳೆಲ್ಲ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಯಾವ ಥರ ಗೊತ್ತಾ ಅಂದರೆ, ಯಾರಾದರೂ ಒಬ್ಬರು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾರೆ ಅಂದರೆ ಒಬ್ಬರು ಅಡುಗೆ ಮನೆಯಲ್ಲಿ ನಿಂತು ಕೆಲಸಗಳನ್ನ ಮಾಡ್ಕೊಬೋದು. ಸೊ ನಾನು ಒಬ್ಬಳೇ ಮಾಡೋದ್ರಿಂದ ಫಸ್ಟು ತರಕಾರಿಗಳೆಲ್ಲ ಏನಿದೆ ಅದನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಬಿಡ್ತೀನಿ. ಮಸಾಲೆಗೆ ಏನು ಬೇಕು ಅಂದರೆ ಕಟ್ ಮಾಡೋ ಐಟಮ್ಗಳನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಬಿಟ್ರೆ ನಾನು ಅಡುಗೆ ಮನೆಯಲ್ಲಿ ನಿಂತಾಗ ನೀಟಾಗಿ ಒಂದಾದ್ಮೇಲೆ ಒಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಏನೇನೆಲ್ಲ ಕಟ್ ಮಾಡ್ಕೊಬೇಕು, ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅಡುಗೆನ ಶುರು ಮಾಡಿಕೊಂಡೆ. ಸೊ ಫೈನಲಿ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು 12 ಗಂಟೆ ಹಂಗೆ ಅಡುಗೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಸೊ ದೇವ್ರ ಕಾರ್ಯ ಆಗಿರೋದ್ರಿಂದ ಮೊದಲಿಗೆ ಸಿಹಿ ಏನಾದರೂ ಮಾಡೋಣ ಅಂತ ಹೇಳಿ ಮೊದಲಿಗೆ ಪಾಯಸ ಮಾಡಿಕೊಂಡೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನಾವೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ತರಕಾರಿ, ಈರುಳ್ಳಿ ಇದನ್ನೆಲ್ಲ. ಸೊ ಬೇಗ ಬೇಗ ಅಡುಗೆನ ಮಾಡ್ತಾ ಹೋಗ್ಬೋದು. ಇನ್ನು ಪಾಯಸಕ್ಕೆ ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ಹಾಕಿ ಅದಕ್ಕೆ 1-2 ಏಲಕ್ಕಿನ ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೆಸರು ಬೇಳೆನ 1 ವಿಷಲಷ್ಟು ಕೂಗಿಸಿಟ್ಟಿದ್ದೀನಿ. ಇನ್ನು ಬೆಲ್ಲನ ನೀರನ್ನು ಹಾಕಿ ಕನಗಿಸಿ ಇಟ್ಟಿದ್ದೀನಿ. 1 ಶಾವಿಗೆ ಪಟ್ಟಣನ ಹಾಕ್ಕೊತೀನಿ. ಸೊ ಈ ಥರ ಮಾಡೋದ್ರಿಂದ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗೇ ಪಾಯಸನ ಮಾಡ್ಕೊತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಮೊದಲನೇದು ಅಡುಗೆ ಅಂತ ಹೇಳಿ ಪಾಯಸನೇ ಶುರು ಮಾಡ್ತಾ ಇರೋದು. ಹಾಗಾಗಿ ನಾನೇನಂದರೆ ಈ ಥರ ದಡೆ ಅಡುಗೆಗಳೆಲ್ಲ ಮಾಡೋದು ಅಪರೂಪನೇ. ಸ್ವಲ್ಪ ಭಯ ಅನಿಸುತ್ತೆ ಅಡುಗೆ ಮಾಡುವಾಗ, ಯಾಕೆಂದರೆ ಒಂದು 4-6 ಜನನ ಮನೆಗೆ ಊಟಕ್ಕೆ ಅಂತ ಹೇಳಿ ಕರೆದಾಗ ಅಡುಗೆ ಚೆನ್ನಾಗಾಗಿರ್ಬೇಕಲ್ವ, ಹಾಗಾಗಿ ಹೇಗೆ ಬರುತ್ತೋ ಏನೋ ಅನ್ನೋ ಒಂದು ಟೆನ್ಷನ್ನು, ಭಯ ಇದ್ದೇ ಇರುತ್ತೆ. ದೇವರನ್ನ ನೆನೆಸ್ಕೊಂಡು ಎಲ್ಲ ಉಪ್ಪು, ಖಾರ, ಸ್ವೀಟು, ಹುಳಿ ಏನೇ ಇದ್ದರೂ ಎಲ್ಲ ಕರೆಕ್ಟಾಗಿರಲಿ ಅಂತ ನೆನೆಸ್ಕೊತ ಅಡುಗೆನ ಶುರು ಮಾಡಿಕೊಂಡೆ. ಸೊ ಫೈನಲಾಗಿ ಪಾಯಸ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇನ್ನು ಸಾಂಬಾರು ಮಾಡಿರೋದು, ಹುಳ್ಳಿಕಾಯಿ ಪಲ್ಯ ಮಾಡಿರೋದೆಲ್ಲ ಲೈವ್ ವಿಡಿಯೋನ ಮಾಡ್ಕೊಂಡಿದ್ದೆ, ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ ಇದರಲ್ಲಿಲ್ಲ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲೈವ್ ವಿಡಿಯೋದಲ್ಲಿ ಚೆಕ್ ಮಾಡಿ ಯಾವ ಥರ ಸಾಂಬಾರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಫೈನಲಾಗಿ ಸಾಂಬಾರು ರೆಡಿ ಆಯಿತು. ಇನ್ನು ಸಂಜೆ ಒಂದು 5 ಗಂಟೆ 5:15 ಹಂಗೆ ಮುದ್ದೆ ಮತ್ತು ರೈಸ್ಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ನಾನಿಲ್ಲಿ ಜೋಗಪ್ಪನಿಗೆ ಜೋಳಿಗೆಗೆ ಏನೆಲ್ಲ ಐಟಮ್ಗಳನ್ನ ಕೊಡಬೇಕು ಅದನ್ನೆಲ್ಲ ನೀಟಾಗಿ ನೆನ್ಕೊಂಡಂಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅವ್ರು ಬಂದಾಗ ಈ ಕೆಲಸಗಳನ್ನೆಲ್ಲ ಮಾಡಲಿಕ್ಕಾಗೋದಿಲ್ಲ, ಏನಾದರೂ ಒಂದು ಮರ್ತುಬಿಡ್ತೀವಿ ಅಂತ ಹೇಳಿ. ಸೊ ಈ ಥರ ಮುಂಚಿತವಾಗೇ ಎಲ್ಲನೂ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ ಒಂದು 9 ಲೋಟದಷ್ಟು ಅಂದರೆ 9 ಪಾವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಸೊ ಜೊತೆಗೆ ಬೆಲ್ಲ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು ಇಟ್ಟು, ದಕ್ಷಿಣೆನ ಇಟ್ಟು, ಕಾಯಿ ಇಕ್ಕಿ, ಸ್ವಲ್ಪ ತರಕಾರಿಗಳನ್ನೆಲ್ಲ ಇಟ್ಟು ಕೊಡೋ ಅಂಥದ್ದು. ಸೊ ಆವಾಗಿನಿಂದನೂ ಇದೇ ಥರನೇ ನಡ್ಸ್ಕೊಂಡ್ಬಂದಿದ್ದೀವಿ. ಇನ್ನು ಅವ್ರಿಗೆ ಕೆಲವೊಬ್ಬರೆಲ್ಲ ಪಂಚೆ ಕೊಡ್ತಾರೆ, ಶಲ್ಯ ಕೊಡ್ತಾರೆ. ಸೊ ನಾವು ಅವ್ರಿಗೆ ಈ ಥರ ಒಂದು ಶರ್ಟನ್ನು ಆವಾಗಿನಿಂದನೂ ನಡೆಸ್ಬಿಟ್ಟಿದ್ದೀವಿ. ಹಾಗಾಗಿನೇ ಪ್ರತಿ ವರ್ಷವೂ ಅವ್ರಿಗೆ ಒಂದು ಶರ್ಟು ಅವರ ಸೈಜ್ ಅಳತೆನ ಕೇಳಿ ಒಂದು ಶರ್ಟನ್ನು ತಂದು ಜೋಳಿಗೆನಲ್ಲಿ ಅದ್ರ ಜೊತೆಗೆ ಕೊಡೋ ಅಂಥದ್ದು. ಸೊ ಅದೆಲ್ಲ ರೆಡಿ ಆಗ್ತಿದ್ದಂಗೆ ಟೈಮ್ ಆಲ್ರೆಡಿ 5:30, 5 o'clock ಏನೋ ಟೈಮ್ ಆಗ್ತಾ ಬಂತು. ಹಾಗಾಗಿ ರೈಸು ಸ್ವಲ್ಪ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕುಕ್ಕರಲ್ಲೇ ರೈಸ್ಗೆ ಇಟ್ಬಿಟ್ಟಿದ್ದೆ. ಇನ್ನು ಮುದ್ದೆ ಅಂತೂ ನಾನು ಎಷ್ಟು ಮಾಡಬೇಕು ಅನ್ನೋ ಐಡಿಯಾ ಎಲ್ಲ ಏನೂ ಇರಲಿಲ್ಲ.
ಒಂದು ಅಂದಾಜಲ್ಲೇ ಈ ಥರದೊಂದು ಪಾತ್ರೆಯಲ್ಲಿ ಇಟ್ಟಿದ್ದೆ. ಸೊ ನಾವು ಯೂಶ್ವಲಾಗಿ ಮನೆಯಲ್ಲಿ ಎಷ್ಟು ಸೈಜಲ್ಲಿ ಮುದ್ದೆ ಕಟ್ತೀವಿ ಅಷ್ಟು ದಪ್ಪ ಏನೂ ಕಟ್ಲಿಕ್ಕೆ ಹೋಗಲಿಲ್ಲ. ಯಾಕೆಂತ ಅಂದರೆ ಮುದ್ದೆ ದಪ್ಪ ಕಟ್ಬಿಟ್ರೆ ನೆಕ್ಸ್ಟು ರೈಸ್ ಹಾಕಿಸ್ಕೊಳ್ಳೋದು, ಬೇರೆ ಐಟಮ್ ಎಲ್ಲ ಕಮ್ಮಿ ತಿಂತಾರೆ ಅಂತ ಹೇಳಿಬಿಟ್ಟು ಮೀಡಿಯಮ್ ಆಗಿಯೇ ಮುದ್ದೆನ ಕಟ್ಕೊತಾ ಇದ್ದೆ. ಸೊ ಮುದ್ದೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲೂ ಸಹ ಗಂಟಾಗಲಿ, ನಾನು ಹೇಳಿದ್ನಲ್ಲ ಒಂದು ಮೆಥಡಲ್ಲಿ ಮಾಡ್ತಾ ಹೋದರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಗಂಟೆಲ್ಲ ಏನೂ ಆಗೋದೇ ಇಲ್ಲ, ತುಂಬ ಚೆನ್ನಾಗಿ ಮುದ್ದೆನ ಮಾಡ್ಕೊಬೋದು. ಫೈನಲಾಗಿ ಅಡುಗೆ ಎಲ್ಲ ಆಯಿತು ಅಂತಲೇ ಹೇಳ್ಬೋದು. ಮುದ್ದೆ ಎಲ್ಲ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ. ತುಂಬ ಲೇಟಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂತ ಅಂದರೆ ಜೋಗಪ್ಪ ಬಂದಾಗ ಅವರು ಪೂಜೆಗೆ ಕೆಲವೊಂದಷ್ಟು ಐಟಮ್ಗಳನ್ನ ಕೇಳ್ತಿರ್ತಾರೆ, ನಾವು ಅದನ್ನೆಲ್ಲ ಕೊಡ್ತಾ ಇರಬೇಕು. ಸೊ ನಾನು ಒಬ್ಬಳೇ ಇರೋದರಿಂದ ಅದನ್ನು ಸಹ ಆ ಕೆಲಸನೂ ನಾನೇ ಮಾಡಬೇಕು. ಮತ್ತು ಅವಾಗ ಅಡುಗೆ ಮಾಡಬೇಕು ಅಂತ ಅಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಡುಗೆ ಎಲ್ಲ ಕಂಪ್ಲೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟೆ. ಇನ್ನು ಸಂಜೆ ಒಂದು 6 ಗಂಟೆ ಹಂಗೆ ಪೂಜೆ ಏನೂ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಬೆಳಗ್ಗೆನೇ ಪೂಜೆ ಮಾಡಿರ್ತೀನಿ ಅಲ್ವಾ. ಹಾಗಾಗಿ ದೀಪಕ್ಕೆಲ್ಲ ಸ್ವಲ್ಪ ಎಣ್ಣೆನ ಹಾಕಿ ಬತ್ತಿ ಎಲ್ಲ ಸರಿ ಮಾಡಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ನಮ್ಮನೆಯವರು ಆಫೀಸಿಂದ ಬಂದರು. ಅವ್ರು ಬರೋಷ್ಟರೊಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕಂಪ್ಲೀಟಾಗಿ ಮುಗ್ದಿತ್ತು. ಒಬ್ಬಳೇ ಎಲ್ಲ ಕೆಲಸನೂ ಬೇಗನೆ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಸೊ ಏನೇನೆಲ್ಲ ಅಡುಗೆ ಮಾಡಿದ್ಯಾ ತೋರಿಸು, ಒಂದು ಕ್ಲಿಪ್ಪಿಂಗ್ನ ತೊಗೊತೀನಿ ಅಂತ ಹೇಳಿ ಅವರೇ ಈ ಒಂದು ವಿಡಿಯೋನ ಮಾಡಿಕೊಟ್ಟಿದ್ದು. ಪಾಯಸಕ್ಕೆ ಬೂಂದಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಗಡೆಯಿಂದ ತರಿಸಿದ್ದೆ. ಬಟ್ ಆದರೆ ಅದನ್ನು ದೇವರೆಡೆಗೆಲ್ಲ ಏನೂ ಇಡೋದಕ್ಕೆ ಹೋಗೋದಿಲ್ಲ. ದೇವರೆಡೆಗೆ ಮನೆಯಲ್ಲಿ ನಾವೇನು ಮಾಡಿರ್ತೀವಿ ಅಷ್ಟನ್ನು ಮಾತ್ರನೇ ಇಡಬೇಕು. ಹೊರಗಡೆಯಿಂದ ಏನೇ ತರಿಸಿದ್ರೂ ನಾವು ಅದನ್ನು ದೇವರೆಡೆಗೆ ಇಡೋದಕ್ಕೆ ಹೋಗಬಾರ್ದು. ಸೊ ಹಂಗಾಗಿ ಬೂಂದಿನ ದೇವರೆಡೆಗೆಲ್ಲ ಏನೂ ಬಳಸಲಿಕ್ಕೆ ಹೋಗಲಿಲ್ಲ. ಇನ್ನು ಹುಳ್ಳಿಕಾಯಿ ಪಲ್ಯನ ಮಧ್ಯಾಹ್ನನೇ ಮಾಡಿದ್ದೆ ಅಲ್ವಾ, ಹಾಗಾಗಿ ಅದಕ್ಕೆ ಕಾಯಿ ತುರಿ ಎಲ್ಲ ಏನೂ ಹಾಕಲಿಕ್ಕೆ ಹೋಗಿರಲಿಲ್ಲ. ಸಂಜೆ ಒಂದು ಸಲ ಬಿಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ನೀಟಾಗಿ ಬಿಸಿ ಮಾಡಿಕೊಂಡೆ. ಫೈನಲಾಗಿ ಎಲ್ಲ ಕೆಲಸನೂ ಆಗಿತ್ತು. ಬಟ್ ಹಪ್ಪಳ ಕರಿಯೋದೊಂದು ಕೆಲಸ ಪೆಂಡಿಂಗ್ ಇತ್ತು. ಸೊ ನಮ್ಮ ನಾದಿನಿ ಬರ್ತಾರಲ್ವ, ಅವ್ರಿಗೆ ಹೇಳೋಣ ಅಂದ್ಕೊಂಡೆ. ಬಟ್ ಆದರೆ ಅವರು ಆಫೀಸಿಂದ ಬಂದಿದ್ದು ಲೇಟ್ ಆಯ್ತಂತೆ. ಹಾಗಾಗಿ ಸರಿ ಇರಪ್ಪ, ಕಾದರೆ ಆಗಲ್ಲ ಅಂತ ಹೇಳಿಬಿಟ್ಟು ಆ ಕೆಲಸನೂ ಮಾಡ್ಕೊಂಡ್ಬಿಟ್ಟೆ. ಬಟ್ ಜೋಗಪ್ಪ ಅವರು ಒಂದು 6:30ಗೆ ಬರ್ತೀನಿ ಅಂತ ಅಂದರು. ಸ್ವಲ್ಪ ಲೇಟ್ ಆಯಿತು, ಅಂದರೆ ಅವ್ರು ಬಂದಾಗ ಒಂದು 7:30 ಟೈಮ್ ಆಗಿತ್ತು. ಯಾಕೆಂತಂದರೆ ಅವರು ಅವತ್ತು ಹಬ್ಬ ಇರೋದರಿಂದ ಅವ್ರ ಮನೆಯಲ್ಲಿ ಮೊದಲಿಗೆ ಪೂಜೆನ ಮಾಡಿಯೇ ಬೇರೆ ಯಾರೇ ಕರೆದಿರ್ತಾರೆ ಅವ್ರ ಮನೆಗೆ ಬರೋ ಅಂಥದ್ದು. ಸೊ ಅವ್ರ ಮನೆಯಲ್ಲೂ ಸಂಜೆ ಟೈಮಿಗೆ ಪೂಜೆ ಇರುತ್ತಲ್ವ, ಅವ್ರ ಮನೆಯಲ್ಲಿ ಪೂಜೆ ಮುಗಿಸಿ ಅವರು ನಮ್ಮ ಮನೆಗೆ ಬಂದಿದ್ದು. ಇನ್ನು ದೇವ್ರು ಪೂಜಿಸೋದಕ್ಕೆ ಪೂಜೆ ಸಾಮಾನೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಅವ್ರು ಬಂದ ತಕ್ಷಣ ನಾನು ಅದನ್ನು ಕೊಟ್ಟೆ, ಅವರು ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇನ್ನು ದೇವರನ್ನ ಯಾವ ಥರ ಪೂಜಿಸೋದು ಅಂತ ನೋಡೋದಾದರೆ, ಸೊ ದೇವ್ರು ಪೂಜಿಸೋವಂಥ ಜಾಗನ ನೀಟಾಗಿ ಶುದ್ಧಿ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಅದ್ರ ಮೇಲೆ ಒಂದು ಕೆಂಪುದು ಶಲ್ಯನ ಹಾಕ್ತಾರೆ, ಹೊಸ್ದಾಗಿ ನಾವು ಅದನ್ನು ತಂದಿರಬೇಕು. ಸೊ ಆ ಶಲ್ಯನ ಹಾಕಿ ಅದಕ್ಕೆ ಒಂದು 3 ಹಿಡಿಯಷ್ಟು ಅಥವಾ 5 ಹಿಡಿಯಷ್ಟು ಅಕ್ಕಿನ ಹಾಕಬೇಕು. ಆ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಅವರು ಜೋಳಿಗೆನಲ್ಲಿ ತಂದಿರೋ ಅಂಥ ಬೆತ್ತ, ಸಿಂಗ್ನಾಥ, ತ್ರಿಶೂಲ, ವಿಭೂತಿ ಇದಿಷ್ಟನ್ನು ಅದ್ರ ಮೇಲೆ ಇಟ್ಟು ದೇವ್ರನ್ನ ಪೂಜಿಸಿ ಪೂಜೆ ಮಾಡೋ ಅಂಥದ್ದು. ಪೂಜಿಸಿರೋವಂಥ ದೇವ್ರಿಗೆ ಮೊದಲಿಗೆ ಪೂಜೆ ಮಾಡಬೇಕಾಗುತ್ತೆ. ಅದಾದಮೇಲೆ ಮಾಡಿರೋವಂಥ ಅಡುಗೆನ ಬಾಳೆ ಎಲೆ ಮೇಲೆ ಬಡಿಸಿ ಮನೇಲಿರೋವಂಥವ್ರೆಲ್ಲರೂ ಪೂಜೆ ಮಾಡೋವಂಥದ್ದು. ಇನ್ನು ನಾವೇನೇ ಅಡುಗೆ ಮಾಡಿದ್ರೂ ದೇವ್ರಿಗೆ ಮೊಸರನ್ನ ತುಂಬಾ ಪ್ರಿಯವಾಗಿರೋದು ಅಂತ ಹೇಳ್ತಾರೆ. ಹಾಗಾಗಿ ದೇವರೆಡೆಗೆ ಸ್ವಲ್ಪ ಮೊಸರನ್ನೂ ಸಹ ಇಟ್ಟಿದ್ದೆ.
ಇನ್ನು ನಮ್ಮ ವೇದಾಂಶ್ಗಂತೂ ತುಂಬಾ ಭಕ್ತಿ ಜಾಸ್ತಿ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ನಮಸ್ಕಾರ ಮಾಡ್ತಾನೇ ಇದ್ದ. ಸೊ ಫೈನಲಿ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಸಹ ಮಂಗಳಾರತಿನ ಕೊಟ್ಟು ಈ ಥರ ಬೊಟ್ಟನ್ನು ಇಡ್ತಾರೆ. ಅಂದರೆ ಅವ್ರು ತಂದಿರೋಂಥ ವಿಭೂತಿ ಇರುತ್ತಲ್ಲ ಅದನ್ನು ಎಲ್ಲರ ಹಣೆಗೂ ಇಡ್ತಾರೆ. ಸೊ ಅದಾದಮೇಲೆ ಮನೆಗೆಲ್ಲ ತೀರ್ಥನ ಹಾಕಿದ್ರು. ಅದೆಲ್ಲ ಆದಮೇಲೆ ಮನೇಲಿರೋವಂಥವ್ರೆಲ್ಲರೂ ಸಹ ಒಬ್ಬರಾದ್ಮೇಲೆ ಒಬ್ಬರು ದೇವ್ರಿಗೆ ಪೂಜೆನ ಮಾಡಿದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೋಡಿ. ಈ ಥರ ಮನೆ ದೇವ್ರ ಹಬ್ಬ ಮಾಡಲಿಕ್ಕೆ ಅಂತಲೇ ಸುಮಾರು ಒಂದು 15 ದಿನಗಳಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಶುದ್ಧಿ ಮಾಡಿ ಎಷ್ಟೊಂದು ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಫೈನಲಾಗಿ ಹಬ್ಬ ಎಲ್ಲ ಆದಾಗ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ, ಖುಷಿ ಕೊಡುತ್ತೆ. ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಇನ್ನು ನಮ್ಮದಂತೂ ಅಡುಗೆ ಮನೆ ತುಂಬಾ ಚಿಕ್ಕ ಇದೆ. 2-3 ಜನ ಅಂತೂ ಓಡಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮಾಡಿರೋ ಅಂಥ ಅಡುಗೆನೆಲ್ಲ ನಮ್ಮ ನಾದಿನಿಯವರು ಒಳಗಡೆಯಿಂದ ಕೊಡ್ತಿದ್ರು. ನಾನಿಲ್ಲಿ ಎಲ್ಲರಿಗೂ ಎಲೆ ಮೇಲೆ ಬಡಿಸ್ತಾ ಹೋದೆ. ಇನ್ನು ಜೋಗಪ್ಪ ಅವರು ಮೊದಲಿಗೆ ಊಟ ಮಾಡೋವರೆಗೂ ಯಾರೂ ಸಹ ಊಟ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಅವರು ಕತ್ತಲ್ಲಿ ಒಂದು ಚಿಕ್ಕದಾಗಿರೋವಂಥ ಒಂದು ಸಿಂಗನಾಥನ ಹಾಕ್ಕೊಂಡಿರ್ತಾರೆ. ಸೊ ಅದನ್ನು ಅವರು ಊಟ ಮಾಡೋ ಸಂದರ್ಭದಲ್ಲಿ ದೇವರನ್ನ ನೆನೆಸ್ಕೊಂಡು ಸಿಂಗನಾಥನ ಊದ್ತಾರೆ. ಅದಾದಮೇಲೆ ಎಲ್ಲರೂ ಊಟ ಮಾಡೋ ಅಂಥದ್ದು. ಇನ್ನು ಅವ್ರದ್ದೆಲ್ಲ ಊಟ ಆಯಿತು. ಇನ್ನು ದೇವ್ರ ಮುಂದೆ ಇಟ್ಟಂಥ ಎಡೆ ಪ್ರಸಾದನ ಒಂದು ಮರಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅವರು ಅಲ್ಲಿ ಪೂಜಿಸಿರೋ ಅಂಥ ದೇವರನ್ನ ಅವರು ಎತ್ಕೊಬೇಕಲ್ವ, ಹಾಗಾಗಿ. ಸೊ ಅದನ್ನು ಪ್ರಸಾದನ ನಾವು ಊಟ ಮಾಡೋ ಟೈಮಲ್ಲಿ ಬಳಸೋ ಅಂಥದ್ದು. ಇನ್ನು ದೇವ್ರು ಪೂಜಿಸುವಾಗ ಏನು ಅಕ್ಕಿ ಇರುತ್ತೆ ಅದನ್ನು ಸ್ವಲ್ಪ ನಮ್ಮ ಮನೆಗೆ ಇಟ್ಕೊಂಡು ಉಳಿದಿರೋದನ್ನು ಅವ್ರ ಜೋಳಿಗೆಗೆ ಹಾಕೋ ಅಂಥದ್ದು. ಸೊ ನೋಡಿ, ನೀವು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ, ಅವ್ರು ಬಂದಾಗ ಯಾವುದೇ ಥರ ಟೈಮ್ ಸಿಗೋದೇ ಇಲ್ಲ. ಹಾಗಾಗಿನೇ ಸೊ ಇವಾಗ ಅವ್ರಿಗೆ ಜೋಳಿಗೆನ ತುಂಬುವಂಥದ್ದು. ನಮ್ಮ ದೊಡ್ಡತ್ತೆ ಒಂದು ಮಾತು ಹೇಳ್ತಾಯಿದ್ರು, ಜೋಗಪ್ಪನ ಮನೆಗೆ ಕರೆಸಿದಾಗ ಖುಷಿಯಾಗಿ ಅವ್ರು ಪೂಜೆ ಮಾಡಿ ತೃಪ್ತಿಯಾಗಿ ನಾವು ಅವ್ರ ಜೋಳಿಗೆನ ತುಂಬಿಸಿ ಕಳಿಸ್ಕೊಡ್ಬೇಕು ಅಂತ. ಸೊ ಹಾಗಾಗಿನೇ ನಾನು ತಿಳಿದ ಮಟ್ಟಿಗೆ ಅವ್ರ ಜೋಳಿಗೆನ ತುಂಬಿಸಿ ಕಳಿಸ್ತೀನಿ ಪ್ರತಿ ವರ್ಷ. ಅವ್ರು ಹೇಳ್ತಾಯಿದ್ರು, ನೋಡಿ ಜೋಳಿಗೆನಲ್ಲಿ ಜಾಗನೇ ಇಲ್ಲ, ತರಕಾರಿಗಳನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊಡಿ ಅಂತ. ನಿಜವಾಗ್ಲೂ ಖುಷಿ ಆಯಿತು ಅವ್ರು ಹೇಳಿದ ಮಾತು. ಸೊ ನನಗೆ ಆ ಟೈಮಲ್ಲಿ ಅವರು ಹೇಳಿದ್ದೂ ನೆನಪಾಯಿತು. ಯಾಕೆ ಅಂತ ಅಂದರೆ ಜೋಳಿಗೆ ತುಂಬ್ದಂಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂಪತ್ತು, ದವಸ ಧಾನ್ಯ ಇದೆಲ್ಲ ತುಂಬಿರುತ್ತೆ ಅನ್ನೋ ಒಂದು ಅರ್ಥ ಇದೆ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಇನ್ನು ಅವರು ಹೊರಡೋ ಸಮಯದಲ್ಲಿ ಕೈಯಲ್ಲಿರುವಂಥ ಬೆತ್ತನ ಈ ರೀತಿ ಎಲ್ಲರ ತಲೆ ಮೇಲೂ ಮುಟ್ಟಿಸ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಇನ್ನು ನಮ್ಮನೆಯವ್ರ ಫ್ರೆಂಡೇ ಆಗಿರೋದ್ರಿಂದ ಸುಮಾರು ಒಂದು 3-4 ವರ್ಷದಿಂದ ಇವರೇ ಪ್ರತಿ ವರ್ಷ ಬಂದು ಪೂಜೆ ಮಾಡಿಕೊಡೋ ಅಂಥದ್ದು. ನೆಕ್ಸ್ಟು ಇಲ್ಲಿಂದ ಅವರು ಚಿಂಚನಗಿರಿಗೆ ಹೋಗಬೇಕು ಅಂತ ಹೇಳ್ತಿದ್ರು. ಅಂದರೆ ಜೋಗಿ ಬಿಟ್ಟಿರೋರೆಲ್ಲರೂ ಸಹ ಕಂಪಲ್ಸರಿಯಾಗಿ ತೇರಿಗೆ ಹೋಗೇ ಹೋಗ್ತಾರೆ. ಮುಂಚೆ ನಮ್ಮನೆಯವರು ಸಹ ಪ್ರತಿ ವರ್ಷ ಮಿಸ್ ಮಾಡ್ತಾನೆ ಇರಲಿಲ್ಲ, ತೇರಿಗೆ ಹೋಗ್ಬಿಡೋರು. ಬಟ್ ಇವಾಗಂತೂ ಇತ್ತೀಚೆಗೆ ಸುಮಾರು ವರ್ಷದಿಂದ ಹೋಗಲಿಕ್ಕೆ ಆಗಿಲ್ಲ. ಇನ್ನು ಅಕ್ಕಪಕ್ಕದಲ್ಲಿ 1-2-3 ಮನೆಗೆ ಊಟಕ್ಕೆ ಕರೆದಿದ್ದೆ, ಅವರೆಲ್ಲ ಬಂದರು. ಹಾಗಾಗಿ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಕೊನೆಯದಾಗಿ ನಾನು ನಮ್ಮ ನಾದಿನಿ ಇಬ್ಬರು ಕೂತು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಆಯಿತು. ನಮ್ಮ ಮನೆ ದೇವ್ರ ಹಬ್ಬ ಅಂತಲೇ ಹೇಳ್ಬೋದು. ಒಂಥರ ಮನ್ಸಿಗೆ ಸಮಾಧಾನ ಆಯಿತು.
ಸೊ ಎಲ್ಲರದು ಊಟ ಆದಮೇಲೆ ಕಂಪ್ಲೀಟಾಗಿ ಕಿಚನ್ನ ಕ್ಲೀನ್ ಮಾಡಿದ್ದಾಯಿತು. ಯಾಕೆಂದರೆ ಗೊತ್ತಾ ಇದೆಯಲ್ಲ, ಈ ಥರ ಹಬ್ಬ ಹರಿದಿನಗಳು ಮಾಡಿದಾಗ ಕಿಚನಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಈ ಥರ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಎದ್ದೇಳ್ಬೋದು ಮಾರನೇ ದಿನ. ಹಾಗಾಗಿ ನೀವು ಎಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.